ಆರೋಗ್ಯವಿಲ್ಲದ ಉದ್ಯಮಿ ಸಂಪತ್ತನ್ನ ಉಳಿಸಲು ಸಾಧ್ಯವಿಲ್ಲ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದ ಆಸ್ತಿ ಯಾವುದು? ಕಂಪನಿನ, ಹಣನ, ರಿಯಲ್ ಎಸ್ಟೇಟಾ? ಅಲ್ಲ, ನಿಮ್ಮ ಆರೋಗ್ಯ. ಯಾಕೆಂದ್ರೆ ಒಂದು ಕಂಪನಿಯನ್ನ ಮತ್ತೆ ಕಟ್ಟಬಹುದು, ಹಣವನ್ನ ಮತ್ತೆ ಸಂಪಾದಿಸಬಹುದು, ಆದರೆ ಆರೋಗ್ಯವನ್ನ ಸಂಪೂರ್ಣವಾಗಿ ಕಳೆದುಕೊಂಡ್ರೆ ಎಲ್ಲವೂ ಇದ್ರೂ ಜೀವನದಲ್ಲಿ ಸಂತೋಷ ಇರೋದಿಲ್ಲ. ಅದಕ್ಕಾಗಿಯೇ ಧನ್ವಂತರಿ ಭಗವಂತನನ್ನ ಕೇವಲ ಆಯುರ್ವೇದದ ದೇವರಂತ ನೋಡಬೇಡಿ. ಅವರು ಆರೋಗ್ಯ, ಸಮತೋಲನ, ದೀರ್ಘಾಯುಷ್ಯ, ಶಕ್ತಿ ಮತ್ತು ಸ್ಥಿರ ಕಾರ್ಯಕ್ಷಮತೆಯ ಪ್ರತೀಕ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಇವತ್ತು ಅನೇಕ ಉದ್ಯಮಿಗಳು ಕಂಪನಿಯನ್ನ ಬೆಳೆಸುವ ಭರದಲ್ಲಿ ತಮ್ಮ ಆರೋಗ್ಯವನ್ನ ಕಳೆದುಕೊಳ್ತಾ ಇದ್ದಾರೆ. ಆದರೆ ಒಂದು ದೊಡ್ಡ ಬಿಸ್ನೆಸ್ ನಿರ್ಮಿಸಬೇಕಾದ್ರೆ ಮೊದಲು ಒಂದು ಆರೋಗ್ಯವಂತ ದೇಹವನ್ನ ನಿರ್ಮಿಸಬೇಕು. ಅದೇ ಲಾರ್ಡ್ ಧನ್ವಂತರಿ ಮೈಂಡ್ ಸೆಟ್. ಧನ್ವಂತರಿಯಿಂದ ನಾವು ಕಲಿಯಬೇಕಾದ 5 ಅಂಶಗಳಿವು. ನಂಬರ್ 1, ಹೆಲ್ತ್ ಈಸ್ ದ ಫಸ್ಟ್ ಇನ್ವೆಸ್ಟ್ಮೆಂಟ್. ಆರೋಗ್ಯಕ್ಕಾಗಿ ಮಾಡುವ ಖರ್ಚು ವೆಚ್ಚ ಅಲ್ಲ, ಅದು ಹೂಡಿಕೆ. ನಂಬರ್ 2, ಪ್ರಿವೆನ್ಷನ್ ಈಸ್ ಚೀಪರ್ ದೆನ್ ಕ್ಯೂರ್. ಚಿಕ್ಕ ಸಮಸ್ಯೆಯನ್ನ ಆರಂಭದಲ್ಲೇ ಪರಿಹರಿಸಬೇಕು. ಬಿಸ್ನೆಸ್ನಲ್ಲೂ ಹಾಗೆ, ಆರಂಭದಲ್ಲೇ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು. ನಂಬರ್ 3, ಎನರ್ಜಿ ಈಸ್ ದ ರಿಯಲ್ ಕರೆನ್ಸಿ. ಹಣದಿಂದ ಉದ್ಯೋಗಿಗಳನ್ನ, ಯಂತ್ರಗಳನ್ನ, ಕಚೇರಿಗಳನ್ನ ಖರೀದಿ ಮಾಡಬಹುದು, ಆದರೆ ನಿಮ್ಮ ಶಕ್ತಿಯನ್ನ ಖರೀದಿ ಮಾಡಲು ಸಾಧ್ಯವಿಲ್ಲ. ಸೊ ಪ್ರತಿದಿನ ಬೆಳಗ್ಗೆ ನಿಮ್ಮ ದೇಹಕ್ಕೂ ಸಮಯ ನೀಡಿ. ನಂಬರ್ 4, ಬ್ಯಾಲೆನ್ಸ್ ಕ್ರಿಯೇಟ್ಸ್ ಲಾಂಗೆವಿಟಿ. 24 ಗಂಟೆ ಕೆಲಸ ಮಾಡೋದು ಯಶಸ್ಸಲ್ಲ, 20 ವರ್ಷಗಳ ಕಾಲ ಆರೋಗ್ಯದಿಂದ ಕೆಲಸ ಮಾಡೋದೇ ನಿಜವಾದ ಯಶಸ್ಸು. ನಂಬರ್ 5, ಹೀಲ್ ಯುವರ್ ಸೆಲ್ಫ್ ಬಿಫೋರ್ ಲೀಡ್ಸ್ ಅದರ್ಸ್. ಅನಾರೋಗ್ಯದಲ್ಲಿರುವ ನಾಯಕ ಆರೋಗ್ಯಕರ ಸಂಸ್ಥೆಯನ್ನ ನಿರ್ಮಿಸಲು ಸಾಧ್ಯ ಇಲ್ಲ. ಒತ್ತಡದಲ್ಲಿ ಕುಸಿಯುತ್ತಿರುವ ನಾಯಕ ಉತ್ತಮ ತಂಡವನ್ನು ಕಟ್ಟಲು ಸಾಧ್ಯ ಇಲ್ಲ. ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಮುಖೇಶ್ ಅಂಬಾನಿ ಅಪಾರ ಜವಾಬ್ದಾರಿಗಳ ನಡುವೆಯೂ ಕೂಡ ವ್ಯಾಯಾಮ, ಆರೋಗ್ಯ, ದಿನಚರಿಯ ಮಹತ್ವದ ಬಗ್ಗೆ ಅವರು ಹಲವಾರು ಬಾರಿ ಮಾತನಾಡಿದ್ದಾರೆ. ಯಾಕೆಂದ್ರೆ ಒಂದು ದೊಡ್ಡ ಸಾಮ್ರಾಜ್ಯವನ್ನು ನಡೆಸಬೇಕಾದ್ರೆ ದೊಡ್ಡ ಶಕ್ತಿ ಬೇಕು. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಹಣ ಹೋದ್ರೆ ಮತ್ತೆ ಸಂಪಾದಿಸಬಹುದು, ಕಂಪನಿ ಹೋದ್ರೆ ಮತ್ತೆ ಸಂಪಾದಿಸಬಹುದು, ಆದರೆ ಆರೋಗ್ಯ ಹೋದ್ರೆ ಇಡೀ ಜೀವನವೇ ಬದಲಾಗುತ್ತೆ. ಧನ್ವಂತರಿ ನಮಗೆ ಹೇಳುವ ಪಾಠ ಇದೆ. ಮೊದಲು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಆರೋಗ್ಯವೇ ನಿಮ್ಮ ನಿಜವಾದ ಬಂಡವಾಳ. ಯಾಕಂದ್ರೆ ಆರೋಗ್ಯವಂತ ಉದ್ಯಮಿಯೇ ದೀರ್ಘಕಾಲ ಉಳಿಯುವ ವ್ಯವಹಾರವನ್ನ ನಿರ್ಮಿಸಬಲ್ಲ. ನಿಮ್ಮ ದೇಹವೇ ನಿಮ್ಮ ಮೊದಲ ಕಂಪನಿ. ಅದನ್ನ ಚೆನ್ನಾಗಿ ನಿರ್ಮಿಸಿದ್ರೆ ಉಳಿದ ಎಲ್ಲಾ ಕಂಪನಿಗಳನ್ನ ಯಶಸ್ವಿಯಾಗಿ ಮುನ್ನಡೆಸಬಹುದು. ಇದೇ ಲಾರ್ಡ್ ಧನ್ವಂತರಿ ಮೈಂಡ್ ಸೆಟ್. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.